ನಮಸ್ಕಾರ ಸ್ನೇಹಿತರೆ, ಮಳೆಗಾಲದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು 1-2 ದಿನದ ಪ್ರವಾಸವನ್ನು ನಾವು ಮಾಡ್ತೀವಿ. ಅಂದರೆ ಯಾವ ಜಾಗಗಳನ್ನು 2 ದಿನದಲ್ಲಿ ಕವರ್ ಮಾಡ್ಬೋದು, ಇಲ್ಲಿಗೆಲ್ಲ ಹೋಗಿ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಾವು ಮಂಗಳೂರಿಂದ ಪ್ರಯಾಣವನ್ನು ಬೆಳೆಸಿದ್ವಿ. ಬಜಗುಳಿಗಿಂತ ಸ್ವಲ್ಪ ಮುಂದೆ ಬರುವಾಗ ಎಸ್.ಕೆ. ಬರ್ಡ್ ಇದೆ. ಎಸ್.ಕೆ. ಬರ್ಡ್ರಿಂದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ವಿ. ಎಸ್.ಕೆ. ಬರ್ಡ್ ಹತ್ರ ಬರುವಾಗ ನಾವು ಗಾಡಿಯನ್ನ ನಿಲ್ಲಿಸಿ ನಾವು ಯಾವ ಕಡೆಗೆ ಹೋಗ್ತೀವಿ, ಶೃಂಗೇರಿ ಕಡೆಗೆ ಹೋಗ್ತೀವಾ ಇಲ್ಲ ಕುದುರೆಮುಖದ ಕಡೆಗೆ ಹೋಗ್ತೀವಾ, ನಾವು ಗಾಡಿಯಲ್ಲಿ ಎಷ್ಟು ಜನ ಇದ್ದೇವೆ, ನಮ್ಮ ಗಾಡಿ ನಂಬರ್ ಇಂದ ಸಂಪೂರ್ಣ ದಾಖಲೆಯನ್ನ ಫಾರೆಸ್ಟ್ ಆಫೀಸ್ ಅವ್ರ ಹತ್ರ ನೀಡಿ ಅವ್ರು ನಮಗೊಂದು ಪಾಸನ್ನ ಕೊಡ್ತಾರೆ. ಆ ಪಾಸನ್ನ ತಗೊಂಡು ನಾವು ಮುಂದೆ ಪ್ರಯಾಣವನ್ನ ಬೆಳೆಸಬೇಕು. ಅನೇಕ ಜನರು ಏನ್ ಮಾಡ್ತಾರೆ ಅಂದ್ರೆ, ನೀವು ವಾರ್ನಾಡ್ ಕಡೆಯಿಂದ ಬನ್ನಿ, ಇಲ್ಲ ಶೃಂಗೇರಿ ಕಡೆಯಿಂದ ಬನ್ನಿ, ಇಲ್ಲ ಬಜಗುಳಿಯ ಕಡೆಯಿಂದ ಬನ್ನಿ, ಸ್ವಲ್ಪ ದೂರ ಪ್ರಯಾಣ ಮಾಡಿ ಅಲ್ಲಿ ಅದ್ಭುತವಾದಂತಹ ಸ್ಥಳಗಳನ್ನು ನೋಡಿ ವಾಪಸ್ ಬರುವ ಅಂತ ಯೋಚನೆಯಲ್ಲಿರ್ತಾರೆ. ಆ ರೀತಿ ವಾಪಸ್ ಬರಕ್ಕೆ ಆಗಲ್ಲ. ನಾವು ಒಂದು ಕಡೆ ಪಾಸ್ ತಗೊಳ್ಬೇಕಾದ್ರೆ ಇನ್ನೊಂದು ಗೇಟನ್ನು ನಾವು ಕ್ರಾಸ್ ಮಾಡಲೇಬೇಕು. ಇನ್ನೊಂದು ಗೇಟನ್ನು ಕ್ರಾಸ್ ಮಾಡೋ ರೀತಿಯಲ್ಲಿ ನಾವು ಪಾಸ್ಗಳನ್ನು ತಗೊಳ್ಬೇಕಾಗತ್ತೆ. ಒಂದು ವೇಳೆ ಇಲ್ಲೇ ಪಾಸ್ ತಗೊಂಡು ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬರ್ತೀವಿ ಅಂದರೆ ಅದಕ್ಕೆ ಫೈನ್ಗಳನ್ನು ಹಾಕ್ತಾರೆ. ಒಂದು ವೇಳೆ ಅರ್ಧ ದಾರಿಗೆ ಹೋಗಿ ವಾಪಸ್ ಬರೋ ರೀತಿಯಲ್ಲಿ ಏನಾದರೂ ನೀವು ಪ್ಲೇಸ್ಗಳನ್ನು ನೋಡುವಂಥದ್ದಿದ್ರೆ ಮೊದಲೇ ಫಾರೆಸ್ಟ್ ಆಫೀಸರ್ಗಳಿಗೆ ವಿಚಾರವನ್ನು ತಿಳಿಸಿ ಅವರ ಅನುಮತಿಯನ್ನು ಪಡೆದು ಅಂತ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ನೀವು ಯಾವ ಕಡೆ ಪ್ರಯಾಣ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡು ಪ್ರಯಾಣವನ್ನು ಮಾಡಿ. ಒಂದು ಸಲ ನಾವು ಕುದುರೆಮುಖದ ರಾಷ್ಟ್ರೀಯ ಉದ್ಯಾನವನದೊಳಗೆ ನಾವು ಎಂಟ್ರಿಯನ್ನು ಕೊಟ್ಟರೆ ನಂತರ ಪ್ರಕೃತಿಯ ಸೌಂದರ್ಯದ ಹಬ್ಬವೇ ನಮ್ಮ ಕಣ್ಮುಂದೆ ಪ್ರತಿ ಕ್ಷಣ ಕೂಡ ಇರುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ನಾವು ಸವಿತಿರ್ಬೇಕಾದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಮರ್ತು ಬಿಡ್ತೀವಿ. ಅಷ್ಟರ ಮಟ್ಟಿಗೆ ಆ ಪ್ರಕೃತಿ ನಮ್ಮ ಮನಸ್ಸನ್ನ ಸೆಳೆದಿಟ್ಕೊಳ್ಳುತ್ತೆ. ಇಷ್ಟರ ಮಟ್ಟಿಗೆ ಆ ಪ್ರಕೃತಿ ನಮ್ಮ ಮನಸ್ಸನ್ನ ಸೆಳೆದಿಟ್ಕೊಳ್ಳುತ್ತೆ ಅಂದ್ರೆ ನಮಗೆ ಕಟ್ಟಬೇಕಾದಂಥ EMIಗಳು, ನಮ್ಮ ಸಾಲಗಳು, ನಮ್ಮ ಚಿಂತೆಗಳು, ನಮ್ಮ ಟೆನ್ಷನ್ಗಳು, ಇವುಗಳೆಲ್ಲವನ್ನು ಕೂಡ ನಾವು ಮರೆತು ಸಂಪೂರ್ಣವಾಗಿ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವಲ್ಲಿ ನಮ್ಮನ್ನ ನಾವು ಪ್ರಕೃತಿಯ ಜೊತೆಗೆ ತೊಡಗಿಸ್ಕೊಂಡಿರ್ತೀವಿ. ಈ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಮುಂದೆ ಬರಬೇಕಾದ್ರೆ ರಸ್ತೆ ಬದಿಯಲ್ಲಿ ಸಣ್ಣದಾದಂತ ಒಂದು ಫಾಲ್ಸ್ ಇದೆ. ಆ ಫಾಲ್ಸ್ ನ ಸೌಂದರ್ಯವನ್ನು ಕೂಡ ಸವಿಯಬಹುದು. ಅನೇಕ ಜನರಿಗೆ ಈ ಗುಡ್ಡಕಾಡು ಪ್ರದೇಶಗಳಲ್ಲಿ ನೀರು ಸಿಗುವಾಗ ಯಾವ ನೀರನ್ನು ಕುಡಿಬೇಕು, ಯಾವ ನೀರು ಶುದ್ಧವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಯೋಚನೆಗಳಿರುತ್ತೆ. ನೀರು ಮೇಲಿಂದ ಕೆಳಗೆ ಬಿಡಬೇಕಾದ್ರೆ ಆ ನೀರಿನಲ್ಲಿ ಹಾಲಿನ ಕೆನೆಯಂಥ ನೊರೆಗಳು ಬರ್ತಿದ್ರೆ ಆ ಎಲ್ಲ ನೀರುಗಳು ಕೂಡ ತುಂಬ ಶುದ್ಧವಾಗಿರುವಂಥ ನೀರುಗಳು. ಆ ನೀರುಗಳನ್ನು ನಾವು ಕುಡಿಯೋಕ್ಕೆ ಉಪಯೋಗಿಸ್ಕೊಳ್ಬೋದು. ಆ ಫಾಲ್ಸ್ನ ಸೌಂದರ್ಯವನ್ನ ಸವಿದು ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ಅದ್ಭುತವಾದಂಥ ವೀಕ್ಷಣಾ ಸ್ಥಳ ಸಿಗುತ್ತೆ. ಅಲ್ಲಿ ನಾವು ಗಾಡಿಯನ್ನ ನಿಲ್ಲಿಸಿ ನಾವು ಊಟ ತಿಂಡಿಗಳನ್ನೇನಾದ್ರೂ ಮನೆಯಿಂದ ತಂದಿದ್ರೆ ಆ ಪ್ರಕೃತಿಯ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ನಾವು ತಂದಂಥ ಆಹಾರಗಳ ಸೇವನೆಯನ್ನು ಕೂಡ ನಾವು ಮಾಡಬಹುದು. ಈ ಅದ್ಭುತವಾದಂಥ ಪ್ರಕೃತಿಯ ಸೌಂದರ್ಯವನ್ನು ಸವಿದು ಹಾಗೆ ಸ್ವಲ್ಪ ಮುಂದೆ ಬರಬೇಕಾದ್ರೆ ರೋಡ್ ಸೈಡಲ್ಲೇ ಹಣ್ಣುಗಳನ್ನು ಮಾರಾಟ ಮಾಡ್ತಿದ್ರು. ಇವರ ಜೀವನ ಯಾವ ರೀತಿ ಇರುತ್ತೆ, ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಅವರಲ್ಲಿ ಮಾತಾಡ್ಸಾಗ ಅವ್ರು ಹೇಳಿದಂಥ ಕೆಲವು ವಿಚಾರಗಳನ್ನ ನೀವು ಕೂಡ ಕೇಳಿ.
ಎಷ್ಟು ವ್ಯಾಪಾರ ಆಗುತ್ತೆ ನಮ್ದು ದಿನಕ್ಕೆ? ನಿಮ್ಗೆ ಬರೀ 90 ರೂಪಾಯಿ 11 ಗಂಟೆಯಿಂದ ಸಾಯಂಕಾಲದವರೆಗಿದ್ರೆ ಎಷ್ಟಾಗುತ್ತೆ? ಇದು ಯಾಕೆ 4 ಗಂಟೆ ಹೋಗ್ಬಿಡ್ಬೇಕು? ಎಲ್ಲಿ ಮನೆಯಲ್ಲಿ ನಿಮ್ದು? ಕುದುರೆ ನಡ್ಕೊಂಡು ಹೋಗ್ಬೇಕು? ಗಾಡಿ ಇಲ್ಲ? ಇದೇ ಕೆಲಸ, ಬೇರೆ ಏನ್ ಕೆಲಸ ಇಲ್ಲ? ಜಮೀನ್ ಗಿಮೀನ್ ಎಂತಲ್ಲಮ್ಮ? ಹೌದಾ? ಅಲ್ಲ, ಏನು ಅಕ್ಕಪಕ್ಕ ಜಾಗದಲ್ಲಿ ಏನು ಕೊಡಲ್ಲ? ಬೆಳಗ್ಗೆ ಏನ್ ಜಾಗ ಕೊಡಲ್ವಾ? ಅದೇ ಫಾರೆಸ್ಟ್ ಅವ್ರು ಬಿಡಲ್ಲ. ಎಷ್ಟು ಮನೆ ಇದೆಯಮ್ಮ ನಿಮ್ ಮನೆ ಹತ್ರ? 90 ಮನೆ ಇದೆಯಾ? ಹಾಗೆ ಮುಂದೆ ಬಂದರೆ ಟಿ ಎಸ್ಟೇಟ್ ಮಧ್ಯೆ ಒಂದು ಅದ್ಭುತವಾದಂಥ ಗಣೇಶನ ದೇವಸ್ಥಾನ. ಆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಈ ದೇವಸ್ಥಾನ ಇರುವುದನ್ನು ನೋಡಲು 2 ಕಣ್ಣುಗಳೇ ಸಾಲದು, ಅಷ್ಟು ಅದ್ಭುತವಾದಂಥ ಈ ಸ್ಥಳವಾಗಿದೆ. ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಿಶ್ರಾಂತಿಯನ್ನು ಪಡೆದು ಫೋಟೋಗಳನ್ನು ತೆಗಿತಿದ್ರು. ಮುಂದೆ ಒಂದು ಸಣ್ಣದಾದಂಥ ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನಲ್ಲೂ ಕೂಡ ಉಪಹಾರಗಳು ಸಿಗುತ್ತೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಡೋಕ್ಕೆ ಯಾವುದೇ ರೀತಿಯಾದಂಥ ಟಿಕೆಟ್ಗಳನ್ನು ಪಡೆಯಬೇಕಂತಿಲ್ಲ. ಫ್ರೀಯಾಗಿ ಬಂದು ಈ ಸ್ಥಳವನ್ನು ಸ್ವಚ್ಛವಾಗಿ ಕಾಪಾಡಿಕೊಂಡು ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಈ ಸ್ಥಳವನ್ನು ವೀಕ್ಷಿಸಿ ಹಂಗೆ ಮುಂದೆ ಬಂದರೆ ಮುಂದೆ ಹೊರನಾಡು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಊಟ ಮಾಡಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ಬೋದು. ಹೊರನಾಡಿಂದ ಒಂದು 7-8 ಕಿಲೋಮೀಟರ್ ಮುಂದೆ ಬಂದರೆ ಮತ್ತೊಂದು ಸಣ್ಣದಾದಂಥ ಹಳ್ಳಿ ಮನೆ ಫಾಲ್ಸ್ ಅಂತ ಸಿಗುತ್ತೆ. ಈ ಫಾಲ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ಒಬ್ರಿಗೆ 20 ರೂಪಾಯಿ ಟಿಕೆಟ್ ತಗೊಳ್ತಾರೆ. ಆ 20 ರೂಪಾಯಿ ಟಿಕೆಟ್ ತಗೊಂಡು ಮುಂದೆ ಬಂದಾಗ ಆ ಫಾಲ್ಸ್ನ ಸೌಂದರ್ಯವನ್ನು ಕೂಡ ಸವಿಬಹುದು. ಈ ಫಾಲ್ಸ್ ಅಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಆಟಾಡೋಕ್ಕೆ ಸೌಕರ್ಯವಿದೆ. ಈ ಫಾಲ್ಸ್ ಅಲ್ಲಿ ಆಟಾಡಿ ಹಾಗೆ ಮುಂದೆ ಬರುವಾಗ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಸಿಗುತ್ತೆ. ಕಾರ್ಗಳು ಯಾವುದು ಕೂಡ ಮೇಲೆ ಹೋಗಲ್ಲ, ಜೀಪಲ್ಲೇ ಹೋಗ್ಬೇಕಾಗತ್ತೆ. ಆ ಜೀಪಲ್ಲಿ 1500 ರೂಪಾಯಿ ಅವರು ಚಾರ್ಜ್ ಮಾಡ್ತಾರೆ. 6 ಜನರನ್ನ ಕರ್ಕೊಂಡು ಹೋಗ್ತಾರೆ. ಆ ಜೀಪಲ್ಲಿ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ಗೆ ಹೋಗಿ ಆ ಪ್ರಕೃತಿ ಸೌಂದರ್ಯವನ್ನ ಸವಿದು ನಂತರ ನಾವು ಶೃಂಗೇರಿಯ ಕಡೆಗೆ ಪ್ರಯಾಣವನ್ನ ಬೆಳೆಸ್ಬೋದು. ಇಷ್ಟೆಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಶೃಂಗೇರಿ ತಲುಪೋಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ಅವತ್ತು ರಾತ್ರಿ ಶೃಂಗೇರಿಯಲ್ಲೇ ಉಳಿದು ಮರುದಿವಸ ನಮ್ಮ ಪ್ರವಾಸವನ್ನ ಮುಂದುವರಿಸ್ಬೋದು. ಶೃಂಗೇರಿಯಲ್ಲಿ ಹೋಟ್ಲಲ್ಲಿ ವಾಸವಿರೋರು ಹೋಟ್ಲಲ್ಲಿ ವಾಸ ಇರ್ಬೋದು, ಇಲ್ಲ ದೇವಸ್ಥಾನದ ರೂಮ್ಗಳಲ್ಲಿ ವಾಸ ಇರೋರು ಅಲ್ಲಿ ಕೂಡ ವಾಸ ಇರ್ಬೋದು, ಇಲ್ಲ ಸ್ನೇಹಿತರ ಮನೆ ಸಂಬಂಧಿಕರ ಮನೆ ಇದ್ದರೆ ಅವರ ಮನೆಯಲ್ಲೂ ಕೂಡ ವಾಸವಿರ್ಬೋದು. ನಾವು ನಮ್ಮ ಸಂಬಂಧಿಕರ ಹಳ್ಳಿ ಮನೆಯಲ್ಲಿ ವಾಸವಿದ್ವಿ.
ಆ ಹಳ್ಳಿ ಮನೆ ಎಷ್ಟು ಅದ್ಭುತವಾಗಿದೆ ಅಂತ ಮುಂದೆ ನೋಡೋಣ. ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ತುಂಬ ಉತ್ತಮವಾಗಿರುತ್ತೆ. ಈ ಹಳ್ಳಿ ಮನೆಗಳಿಗೆ ಯಾವುದೇ ರೀತಿಯಾದಂಥ AC ಅವಶ್ಯಕತೆ ಇರಲ್ಲ, ಫ್ರಿಜ್ಜಿನ ಅವಶ್ಯಕತೆ ಇರಲ್ಲ. ಅವರಿಗೆ ಬೇಕಾದಂಥ ತರಕಾರಿಗಳನ್ನು ಅವರೇ ಬೆಳೆದುಕೊಳ್ತಾರೆ. ಉತ್ತಮವಾದಂಥ ವಾತಾವರಣ, ಅದೇ ರೀತಿ ಮನೆಯ ಸಂಸ್ಕೃತಿ, ಆಚಾರ ವಿಚಾರಗಳು ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ಸಿಟಿ ಜೀವನಕ್ಕೂ ಹಳ್ಳಿಯ ಜೀವನಕ್ಕೂ ತುಂಬಾ ವ್ಯತ್ಯಾಸವಿರುತ್ತೆ. ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಊಟ ಮಾಡುವಾಗ ಎಲ್ಲರೂ ಜೊತೆಯಲ್ಲೇ ಕುಳಿತು ಮಾತಾಡ್ತಾ ಆ ಊಟವನ್ನ ಸವಿತಾರೆ, ಊಟವನ್ನ ಮಾಡ್ತಾರೆ. ಊಟ ಮಾಡಿದ ನಂತರ ದೆವ್ವದ ಕತೆ, ದೇವರ ಕತೆ, ಕೆಲವು ವಿಚಾರಗಳನ್ನ ಮಾತಾಡ್ತಾ ರಾತ್ರಿ 1:30 ಆಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ಕೋಳಿ ಕೂಗಕ್ಕೆ ಪ್ರಾರಂಭವಾಗುತ್ತೆ. ಅನೇಕ ಜನರು ಕೋಳಿ ಕೂಗುತ್ತೆ ಅಂತ ಹೇಳ್ತೀವಿ, ಆದರೆ ಅದು ಕೋಳಿ ಕೂಗುವುದಲ್ಲ, ಊಂಜ ಕೂಗುವುದು. ಆ ಊಂಜ ಕೂಗಕ್ಕೆ ಹಿಂದೆ ಕೂಡ ಒಂದು ಅದ್ಭುತವಾದಂಥ ಕತೆ ಇದೆ. ಯಾಕೆ ಊಂಜಗಳು ಕೂಗುತ್ತೆ ಅಂದರೆ, ನೀವು ಅನೇಕ ಬಾರಿ ಊಂಜಗಳು ಕೂಗುವಾಗ ಗಮನಿಸಿ, ನಮ್ಮ ಮನೆಯಲ್ಲಿರುವಂಥ ಊಂಜ ಕೂಗಿದ ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಪಕ್ಕದ ಮನೆ ಹುಂಜ ಆಗಿರ್ಬೋದು, ಇಲ್ಲ ಸ್ವಲ್ಪ ದೂರದಲ್ಲಿ ಇರುವಂಥ ಹುಂಜ ಆಗ್ಬೋದು, ಆ ಹುಂಜ ಕೂಗುತ್ತೆ. ಆ ಹುಂಜ ಕೂಗಿದ ನಂತರ ಇನ್ನೊಂದು ಎಲ್ಲೋ ಇರುವಂತ ಹುಂಜ ಅದು ಕೂಡ ಕೂಗುತ್ತೆ. ಈ ಹುಂಜಗಳು ಕೂಗುವಾಗ ನಾವೆಲ್ಲರೂ ಬೆಳಗ್ಗೆ ಆಯ್ತು ಅಂತ ಹೇಳ್ತೀವಿ. ಬೆಳಗ್ಗೆ ಆದದಂತೂ ನಿಜ. ಅದರ ಜೊತೆಗೆ ಆ ಹುಂಜ ಯಾಕೆ ಕೂಗುತ್ತೆ, ಅದರ ಹಿಂದೆ ಇರುವಂತ ಆ ವಿಚಾರಗಳು ಏನಂದ್ರೆ, ನಾವೆಲ್ಲ ಎದ್ಬಿಟ್ವಿ, ನಮ್ಮ ಕಾಂಪೌಂಡ್ ಒಳಗೆ ನೀವು ಆಹಾರವನ್ನ ಹುಡುಕಿಕೊಂಡು ಬರಬೇಡಿ, ನೀವು ಆಹಾರವನ್ನ ಹುಡುಕಿಕೊಂಡು ಹೋಗುವ ಜಾಗಕ್ಕೆ ನಾವುಗಳು ಬರಲ್ಲ, ನೀವು ನಿಮ್ಮ ಜಾಗದಲ್ಲೇ ಇರಿ, ನಾವು ನಮ್ಮ ಜಾಗದಲ್ಲೇ ನಾವು ಆಹಾರಗಳನ್ನ ಹುಡುಕಿ ಸೇವನೆ ಮಾಡ್ತೇವೆ ಅಂತ ಊಂಜಗಳು ಇನ್ನೊಂದು ಊಂಜಕ್ಕೆ ಸಂದೇಶವನ್ನ ರವಾನಿಸುವುದೇ ಈ ಕೂಗುವಿಕೆ ಅಂತ ಹಿರಿಯರು ಹೇಳಿದ್ದಾರೆ. ಎಷ್ಟು ಅದ್ಭುತವಾದಂತ ಒಂದು ಉದ್ದೇಶ ಮತ್ತು ಸಂದೇಶ ಆ ಊಂಜಗಳ ಕೂಗುವಿಕೆಯಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಬೆಳಗ್ಗೆ ಎದ್ದು ಈ ಹಳ್ಳಿ ಮನೆಯ ಸೌಂದರ್ಯವನ್ನ ಸವಿಯುವಾಗ ನಾವು ಸಿಟಿಯಲ್ಲಿ ಎಷ್ಟೇ ದೊಡ್ಡ ಸುಂದರವಾದ ಬಿಲ್ಡಿಂಗ್ಗಳನ್ನು ನೋಡಿದ್ರೂ ಕೂಡ ಈ ಹಳ್ಳಿ ಮನೆಯ ಖುಷಿ ಅದ್ಯಾವುದು ಕೂಡ ಸಿಗಲ್ಲ. ಅವರು ಆ ಒಲೆ ಮೇಲೆ ಸುಂದರವಾದಂಥ ರಂಗೋಲಿಯನ್ನ ಹಾಕಿದ್ರು. ಯಾಕೆ ರಂಗೋಲಿಯನ್ನ ಒಲೆ ಮೇಲೆ ಹಾಕ್ತಾರೆ ಅಂದ್ರೆ, ಆ ಒಲೆಗೆ ಲಕ್ಷ್ಮಿ ಅಂತ ಪೂಜಿಸ್ತಾರೆ. ಪ್ರತಿ ದಿನವೂ ಕೂಡ ಆ ಒಲೆ ಹಚ್ಚಬೇಕಾದ್ರೆ ಹಚ್ಚುವಾಗ ಆ ಒಲೆಗೆ ಕೈ ಮುಗಿದು ನಂತರ ಆ ಒಲೆಯನ್ನ ಹಚ್ಚುವಂತ ಪದ್ಧತಿ ಪ್ರತಿಯೊಂದು ಹಳ್ಳಿ ಮನೆಗಳಲ್ಲಿ ಈ ಪದ್ಧತಿಗಳನ್ನ ನಾವು ನೋಡಬಹುದು. ತಿಂಡಿ ಮುಗಿಸಿದ ನಂತರ ನಮ್ಮ 2ನೇ ದಿನದ ಪ್ರವಾಸ ಪ್ರಾರಂಭವಾಯಿತು.
ಶೃಂಗೇರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶೃಂಗೇರಿ ದೇವಸ್ಥಾನದಲ್ಲಿ ನನ್ನ ಮಗಳ ಅಕ್ಷರ ಅಭ್ಯಾಸದ ಕಾರ್ಯಕ್ರಮ ಇತ್ತು. ಆ ಅಕ್ಷರ ಅಭ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅಂತ ನೀವು ಕೂಡ ನೋಡಿ. ಸಮಸ್ತ ದುರಿತಕ್ಷಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಲ್ಲರೂ ಮಗುವಿನ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ಳಿ. ಗಂಡು ಮಗು ಆದರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಣು ಮಗು ಆದರೆ ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ. ಅಕ್ಕಿ ತಪ್ಪಲಿರುವ ಅಷ್ಟದ ಕೊಂಬನ್ನ ಮಗು ಕೈಗೆ ಕೊಡಿ. ಮಗು ಕೈಯನ್ನ ಹಿಡ್ಕೊಂಡು ಅಕ್ಕಿ ತಪ್ಪಲಿ ಅಷ್ಟದ ಕೊಂಬಿಂದ ಶ್ರೀ ಗುರುಭ್ಯೋ ನಮಃ ಅಂತ ಬರೆಸಿ. ಗೊತ್ತಾಗದೆ ಹೋದ್ರೆ ನಿಮ್ಮ ಎದುರುಗಡೆ ಬೋರ್ಡ್ ಇರುತ್ತೆ, ನೋಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ ಅಂತ ಅಕ್ಕಿ ತಪ್ಪಲಿ ಅಷ್ಟದ ಕೊಂಬಿಂದ ಮಗು ಕೈಯಲ್ಲಿ ಬರೆಸಿ. ಶ್ರೀ ಗುರುಭ್ಯೋ ನಮಃ ಆದ ಮೇಲೆ ಶ್ರೀ ಗಣೇಶಾಯ ನಮಃ ಮತ್ತೆ ಶ್ರೀ ಗಣೇಶಾಯ ನಮಃ. ಅಕ್ಷರಾಭ್ಯಾಸದ ಕಾರ್ಯಕ್ರಮದ ನಂತರ ಶೃಂಗೇರಿ ಶಾರದಮ್ಮಳ ದರ್ಶನವನ್ನು ಪಡೆದು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಶೃಂಗೇರಿ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ, ನಾನು ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಕಟೀಲ್ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಇಲ್ಲ ತಿರುಪತಿ ಆಗಿರ್ಬೋದು, ಇಲ್ಲ ಉಡುಪಿ ಆಗಿರ್ಬೋದು. ಇಂಥ ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಆ ದೇವರ ದರ್ಶನಕ್ಕಂತ ದೇವರ ಮುಂದೆ ನಿಂತಾಗ ಆ ದೇವರ ಮುಂದೆ ನಿಲ್ಲುವವರನ್ನು 2 ಸೆಕೆಂಡ್ 3 ಸೆಕೆಂಡ್ ಕೂಡ ಆ ದೇವರ ಮುಂದೆ ನಿಲ್ಲಕ್ಕೆ ಅವಕಾಶ ಕೊಡಲ್ಲ. ಹೋಗಿ ಹೋಗಿ ಅಂತ ಮುಂದೆ ಕಳಿಸ್ತಾನೆ ಇರ್ತಾರೆ. ಆದರೆ ಶೃಂಗೇರಿಯಲ್ಲಿ ಆ ರೀತಿ ಹೋಗಿ ಹೋಗಿ ಅಂತ ಯಾರು ಕೂಡ ಕಳಿಸಲ್ಲ. ಶೃಂಗೇರಿಯಲ್ಲಿ ಶಾರದಮ್ಮಳ ಮುಂದೆ ನಾವು ಎಷ್ಟು ಹೊತ್ತು ಬೇಕಾದರೂ ಆ ದೇವರ ಮುಂದೆ ನಿಂತು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಆ ದೇವರ ದರ್ಶನವನ್ನು ಪಡಿಬೋದು. ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಶೃಂಗೇರಿಯಿಂದ ನಾವು ಕುಂದಾದ್ರಿ ಬೆಟ್ಟದ ಕಡೆಗೆ ಬಂದ್ವಿ. ಸಂಪೂರ್ಣವಾಗಿ ಮಂಜಿನ ಹನಿಗಳಿಂದ ಕೂಡಿರೋದ್ರಿಂದ ಆ ವ್ಯೂ ಪಾಯಿಂಟ್ಗಳು ನಮಗೆ ಕಾಣ್ತಾ ಇಲ್ಲ. ಇದರ ವ್ಯೂ ಪಾಯಿಂಟ್ಗಳು ಯಾವ ರೀತಿ ಇರುತ್ತೆ ಅಂತ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಂದಾದ್ರಿ ಕೂಡ ಒಂದು ಅದ್ಭುತವಾದಂಥ ಸ್ಥಳ. ಈ ಕುಂದಾದ್ರಿ ಬೆಟ್ಟಕ್ಕೆ ಯಾಕೆ ಕುಂದಾದ್ರಿ ಅಂತ ಹೆಸರು ಬಂತು ಅಂದರೆ, ಕುಂದ ಎಂಬ ಆಚಾರ್ಯ ಶ್ರೇಷ್ಠ ಜೈನ ಮುನಿಗಳು ಇಲ್ಲಿ ವಾಸವಿದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಕುಂದಾದ್ರಿ ಅಂತ ಹೆಸರು ಬಂದಿದೆ ಅಂತ ಹೇಳಲಾಗಿದೆ. ಈ ಬೆಟ್ಟವು 826 ಮೀಟರ್ನಷ್ಟು ಎತ್ತರವಿದೆ. ಇದು ಅಡಿ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ 2710 ಅಡಿ ಎತ್ತರವಾಗಿದೆ.
ಇಲ್ಲಿ ಕಾಣುವಂತ ಈ ನೀರಿನ ಒಳಗೆ ಎಷ್ಟು ಆಳವಿದೆ ಅಂದ್ರೆ ಸುಮಾರು 3500 ಅಡಿಗೂ ಅಧಿಕ ಆಳವಿದೆ ಅಂತ ಹೇಳ್ತಾರೆ. ತುಂಬಾ ಅಪಾಯವಾದಂತ ಸ್ಥಳ ಇದು. 2017ರಲ್ಲಿ ಶೃಂಗೇರಿಯಿಂದ ಬಂದಂತ ಒಬ್ಬ ಯುವಕ ಇದರ ಒಳಗೆ ಇಳಿಯಲು ಹೋಗಿ ಅವನು ಮೃತಪಡ್ತಾನೆ. ಅವರ ಮೃತದೇಹ ಸುಮಾರು 2000 ಅಡಿಗಳ ಆಳದಲ್ಲಿ ಸಿಗುತ್ತೆ. ಅದಕ್ಕಾಗಿ ಈ ಪ್ರದೇಶಗಳಿಗೆ ಭೇಟಿ ಕೊಡುವಾಗ ಆದಷ್ಟು ಜಾಗೃತೆ ವಹಿಸೋದು ತುಂಬಾ ಉತ್ತಮ. ಕುಂದಾದ್ರಿ ಬೆಟ್ಟದ ಪ್ರವಾಸವನ್ನು ಮುಗಿಸಿ ಆಗುಂಬೆ ಕಡೆಗೆ ಬಂದ್ವಿ. ಆಗುಂಬೆಯಲ್ಲೂ ಕೂಡ ಅಧಿಕ ಮಳೆ ಇದ್ದಿದ್ರಿಂದ ಆ ವ್ಯೂ ಪಾಯಿಂಟ್ ನಮಗೆ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗುಂಬೆ ಘಾಟಿ ಕೆಳಗೆ ಇಳಿದು ಕೂಡಲೇ ಸೋಮನಾಥ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರನ್ನ ದರ್ಶನ ಮಾಡಿ ಮುಂದೆ ಮಂಗಳೂರಿನ ಕಡೆಗೆ ಬರ್ಬೋದು. ಪ್ರಯಾಣವನ್ನು ಮುಂದುವರಿಸಿ ಮಂಗಳೂರಿನ ಕಡೆಗೆ ಬರುವಾಗ ಕಾರ್ಕಳದಲ್ಲಿ ಹತ್ತೂರು ಚರ್ಚ್ ಸಿಗುತ್ತೆ. ಆ ಹತ್ತೂರು ಚರ್ಚ್ ಕೂಡ ತುಂಬಾ ವಿಶೇಷವಾದಂತ ಒಂದು ಚರ್ಚ್ ಆಗಿದೆ. ಇದರ ಹಿನ್ನೆಲೆ ಕೂಡ ತುಂಬಾ ವಿಶೇಷವಾಗಿದೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ 4 ರಿಂದ 5 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಎಲ್ಲಾ ಧರ್ಮದವರು ಕೂಡ ಯಾವುದೇ ರೀತಿಯಾದಂಥ ಜಾತಿ ಧರ್ಮದ ಭೇದಭಾವವಿಲ್ಲದೆ ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಚರ್ಚ್ನ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ 1759ಕ್ಕೂ ಹಿಂದೆಯೇ ಈ ಚರ್ಚ್ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳಲಾಗಿದೆ. 1784ರಿಂದ 1791ರ ಮಧ್ಯದಲ್ಲಿ ಟಿಪ್ಪು ಸುಲ್ತಾನ್ ಈ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನೆ ಅಂತ ಹೇಳ್ತಾರೆ. ಆ ದಾಳಿ ಮಾಡುವಂತ ಸಮಯದಲ್ಲಿ ಇಲ್ಲಿರುವ ಕೆಲವರನ್ನ ಬಂಧಿಸ್ತಾರೆ ಅಂತ ಹೇಳ್ತಾರೆ. ಬಂಧಿಸಿದ ನಂತರ 1801ರಲ್ಲಿ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದ ನಂತರ ಅವರುಗಳು ಮತ್ತೆ ಇಲ್ಲಿಗೆ ಬಂದು ಸಣ್ಣದಾದಂತ ಒಂದು ಗುಡಿಸಲ ಮೂಲಕ ಒಂದು ಚರ್ಚ್ ಅನ್ನ ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಆ ಸಣ್ಣ ಗುಡಿಸಲ ರೀತಿಯಲ್ಲಿ ಇದ್ದಂತ ಚರ್ಚು ಹಂತ ಹಂತವಾಗಿ ಇಲ್ಲಿಯವರೆಗೂ ಕೂಡ ಬೆಳೆದು ಬಂದಿದೆ. ಜಾತ್ರೆಯ ಸಮಯದಲ್ಲಿ ಲಕ್ಷ ಜನರು ಈ ಚರ್ಚ್ಗೆ ಭೇಟಿ ಕೊಡೋದುಂಟು. ಈ ಚರ್ಚ್ ಅನ್ನ ವೀಕ್ಷಿಸುವುದರ ಮೂಲಕ ನಮ್ಮ 2 ದಿನದ ಪ್ರವಾಸ ಅಂತ್ಯವಾಯಿತು. ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.